ಡಿಸಿಸಿ ಬ್ಯಾಂಕ್ ಚುನಾವಣೆ ರಂಗೇರ್ತಾ ಇದೆ. ಒಳಗಿಂದ ಒಳಗೆ ಒಳ ಹೊಂದಾಣಿಕೆ ರಾಜಕಾರಣ ತಮಗೆಲ್ಲ ಗೊತ್ತಿದೆ. ಜಿಲ್ಲಾ ರಾಜಕಾರಣದ ಒಳ ಹೊಂದಾಣಿಕೆ ರಾಜಕಾರಣ ಹಿಂದಿನಲ್ಲೇ ಇತ್ತು. ಇವತ್ತು ಎಲ್ಲರಿಗೆ ಕಂಡು ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ಬಂದ ನಂತರ ಇವರ ಒಳ ಹೊಂದಾಣಿಕೆ ರಾಜಕಾರಣ ಎಲ್ಲೆಲ್ಲಿತ್ತು, ಏನೇನಿತ್ತು, ಯಾರ ಮಗುವನ್ನ ಚೂಟ್ತಾರೆ, ಯಾರ ಮಗುವನ್ನ ತೂಗ್ತಾರೆ ಅನ್ನೋದು ಗೊತ್ತಾಗ್ಬಿಡ್ತು. ಇಲ್ಲಿ ಜಾರಕಿಹೊಳಿ ಸಹೋದರು ತಮ್ಮ ಕೈಯಲ್ಲಿ ಹೇಗಾದರೂ ಮಾಡಿ ನಾವು ಡಿಸಿಸಿ ಬ್ಯಾಂಕ್ ತೆಗೆದುಕೊಂಡ್ರೆ ಬಹಳ ಲಾಭ ಇದೆ, ರೈತರಿಗೆ ಸಾಕಷ್ಟು ಸಾಲವನ್ನ ಹಂಚಬಹುದು ತಮ್ಮ ರೈತರಿಗೆ, ಮತ್ತು 1100 PKPSಗಳನ್ನು ಹಿಡಿತಲ್ಲಿ ಇಟ್ಕೊಳ್ಬಹುದು, 1400 ವಿವಿಧ ಸೊಸೈಟಿಗಳಿವೆ, ಡಿಸಿಸಿ ಅಂಡರ್ ಬರ್ತವೆ ಅವು. ನಂತರ ಕೇಂದ್ರ ಸರ್ಕಾರದ 150 ಯೋಜನೆಗಳಿವೆ, ಅದು ಯಾರಿಗೂ ಗೊತ್ತಿಲ್ಲ. ಅಲ್ಲಿ 50% ಸಬ್ಸಿಡಿ ಇದೆ, ಅದು ಯಾರಿಗೂ ಗೊತ್ತಿಲ್ಲ. ಇವರೆಲ್ಲ ಅದನ್ನ ಹೊಡಿತಾರೆ. ಪೆಟ್ರೋಲ್ ಪಂಪ್ ಹಾಕ್ಬೋದು, ಕಿರಾಣಿ ಅಂಗಡಿ ಹಾಕ್ಬೋದು, ಉದ್ಯೋಗ ಮಾಡ್ಬೋದು. 150 ಯೋಜನೆಗಳು. ಡಿಸಿಸಿ ಬ್ಯಾಂಕ್ ಅಂದ್ರೆ PKPSಗೆ ಬರ್ತಾವ, ಗೊತ್ತೇ ಇಲ್ಲ. ಒಟ್ಟಾರೆ ಒಂದು ಹೋಟಿಗೆ 5 ಲಕ್ಷ ಕೊಡ್ತಾರಂತ ಒಂದು ಸುದ್ದಿ ಇದೆ. ನಿನ್ನೆ ಹೂಟರ್ಸ್ ಯಾರ್ಯಾರು ಅನ್ನೋದು ಬಿಡುಗಡೆ ಆಯ್ತು. ಇನ್ನು ಅಪಹರಣ ಆಗ್ತಾರ ಈ ಹೂಟರ್ಸು, ಅದ್ ಕಾಡ್ ನೋಡ್ಬೇಕು. ಒಂದ್ ಕಡೆಗೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಚುನಾವಣೆ ಬಿರುಸಿನ ನಡೆದ್ರೆ, ಇನ್ನೊಂದು ಕಡೆಗೆ ಜಾರಕಿಹೊಳಿ ಸಹೋದರ ತಂತ್ರ ಜಂತ್ರ ಮಂತ್ರ ಕುತಂತ್ರ ದುಡ್ಡು ಹಂಚೋದು ಎಲ್ಲ ಇನ್ನೊಂದು ಕಡೆ ನಡೆದಿದೆ. ಒಟ್ಟಾರೆ 1800 ಕೋಟಿ ಕೈಗಾರಿಕೋದ್ಯಮಗಳಿಗೆ ಸಾಲವನ್ನು ವಿತರಣೆ ಮಾಡಲಿ. 280 ಕೋಟಿ ಕೃಷಿ ಮೂಲ ಸೌಕರ್ಯಗಳಿಗೆ ಸಾಲವನ್ನ ಈಗಾಗಲೇ ನೀಡಲಾಗಿದೆ. ಒಟ್ಟಾರೆ ಇದನ್ನ ನಮ್ಮ ಹಿಡಿತಲ್ಲಿ ತೆಗೆದುಕೊಂಡ್ರೆ ಜಿಲ್ಲಾ ರಾಜಕಾರಣ ಹಿಡಿತ ಬಂದಂದಾಗ್ತದೆ. ಇದು ರೈತರಿಗೆ ಅನುಕೂಲ ಆಗಬೇಕಂತೇಳಿ ಕಟ್ಟಿಸಿದಂತ ಬ್ಯಾಂಕ್ ಇದು. ಇರಾನ್ ಕಡೆ ಅದನ್ನ ಹೇಳಿದ್ರು. ಅದರ ಯಾವಾಗ ಉದ್ಯೋಗಪತಿಗಳ ಕಣ್ಣು ಬಿತ್ತು ಅವಾಗ ಇರಲ್ಲ ಸತ್ಯನಾಶ ಆತು. 6800 ಕೋಟಿ ಬಂಡವಾಳ ಹೂಡಿದ ಈಗ ಸದ್ಯಕ್ಕಿದೆ. ಆದ್ರೆ ಇಲ್ಲಿ ತೆಗೆದುಕೊಂಡಂತ ಸಾಲ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ರಮೇಶ್ ಕತ್ತಿ ಹೇಳಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಸಾಲವನ್ನ ಎತ್ತಿ ಬಿಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ ಅವರು. 14 ಲಕ್ಷ ಜನ ಬ್ಯಾಂಕಿನ ರೈತರು ಈಗಾಗಲೇ ಪಡೆದುಕೊಂಡಿದ್ದಾರೆ. ಮತ್ತು 3400 ಏನು ಶೂನ್ಯ ದರದ ಬಡ್ಡಿಯಲ್ಲಿದೆ ಅದನ್ನ ಕೊಟ್ಟಿದ್ದಾರೆ. ಈಗ ಬಂತು ನೋಡಿ 6800 ಕೋಟಿ ಬಂಡವಾಳ ಹೂಡಿದ್ದು ಅಲ್ಲಿ ತೆಗೆದುಕೊಂಡದ್ದು ಒಂದೇ ವರ್ಷದಾಗ 1600 ಕೋಟಿ ತೆಗೆದುಕೊಂಡಿದಾರಂತ. ಇವ್ರೇನು ಇಳಿದ ನಂತರ ರಮೇಶ್ ಕತ್ತಿ ಹೇಳಿದ ನಂತರ ಒಟ್ಟು ಅಲ್ಲಿ ಇಳಿದಿದ್ದು 5600 ಕೋಟಿ. ಅದ್ರ ಮೇಲೂ ಕಣ್ಣಿದೆ. ಅಂದ್ರೆ ರಾಜಕಾರಣಿಗಳು ಇಷ್ಟೊಂದು ಯಾಕೆ ಮುತುವರ್ಜಿ ವಹಿಸ್ತಾರೆ ಅಂದ್ರೆ ಇದನ್ನ ನಾವು ಗೆದ್ಬಿಟ್ರೆ ಎಲ್ಲವನ್ನು ಗೆಲ್ಲಬಹುದು. ಇನ್ನು PKPS ಇನ್ನು ಡೆಲಿಗೇಷನ್ ಮೆಂಬರ್ಶಿಪ್ ಫಾರ್ಮ್ ಏನಿದೆಲ್ಲ ಅದು ರಾಜಕಾರಣಿ ಕಲೆಕ್ಟ್ ಮಾಡುವಂತ ಸಾಧ್ಯತೆ ಹೆಚ್ಚಿದೆ. ಅವ್ರವ್ರ ಕೈಯಾಗ ಕೊಡ್ಬೇಕು, ಕೊಡಂಗಿಲ್ಲ. ಮತದಾರ ಇವ್ರು ಹೇಳಿದಂಗೆ ಕೇಳ್ಬೇಕು. ಮತ್ತಿನ್ನು ಅಪಹರಣ ಮಾಡ್ತಾರೋ, ಪ್ರವಾಸಕ್ಕೆ ಕಳಿಸ್ತಾರೋ, ಮುಂದಿನ ತಿಂಗಳ ದೊಡ್ಡ ಗದ್ದಲಿದೆ. ನಾವು ಹೇಳಿದ್ದು MLAಗಳು ನಿಲ್ಬಾರ್ದು, MP ಗಳು ನಿಲ್ಬಾರ್ದು, ಅಂದ್ರೆ ex-MP ಗಳು ನಿಲ್ಬಾರ್ದು. ಏನೂ ಕೇಳಿಲ್ಲ ಅವರು. ಯಾಕಂದ್ರೆ ಇವ್ರ ಮೂಲವೇ ಅಲ್ಲಿ ಡಿಸಿಸಿ ಬ್ಯಾಂಕ್. ಇಲ್ಲಿ ಯಾರು ಗೆದ್ದು ಬರ್ತಾರೋ ಸಾಕಷ್ಟು ಜನ MLC ಆಗಿದ್ದಾರೆ, MLAಗಳಾಗಿದ್ದಾರೆ, ಮಂತ್ರಿಗಳನ್ನಾಗಿದ್ದಾರೆ, MP ಗಳನ್ನಾಗಿದ್ದಾರೆ. ಯಾಕಂದ್ರೆ ಎಲ್ಲ PKPS 1100 PKPS ಅವು ಕೈಯಾಗ ಸಿಗ್ತವೆ. ಒಂದು 100 ಸಿಬ್ಬಂದಿ ಹೇಳ್ದಂಗೆ ಕೇಳ್ತಾರೆ. ಮತ್ತು ತಮಗೆ ಯಾರು ಬೇಕು ಅವ್ರಿಗೆ ಟ್ರ್ಯಾಕ್ಟರ್ ಕೊಡಿಸ್ಬೋದು, ಸಾಲ ಕೊಡಿಸ್ಬೋದು, ನೌಕರಿ ಕೊಡಿಸ್ಬೋದು. ಅದಕ್ಕೆ ಬಾಲ್ಚಂದ್ ಹೇಳ್ಕೊಳ್ತಾರೆ ಬರ್ರಿ ಜನವರಿದಾಗ 150 ಸೀಟ್ ತುಂಬಾರ್ದು ಎಲ್ಲ ನೀವು ಫ್ರೀ ಕೊಡ್ತೇವೆ, ಯಾರು ಡೈರೆಕ್ಟರ್ ಬೇಡ ಏನು ಬೇಡ ಅಂತ. ಯಾಕಂದ್ರೆ ದುಡ್ಡು ಹಾಕತ್ತಾರ ಅವರು. ದುಡ್ಡ ಏನು ಡೈರೆಕ್ಟರ್ಶಿಪ್ ಏನಿದಾರ ಕೆಲವೊಂದು ಜನ ಕಮ್ಜೋರ್ ಇದಾರ, 1-2-3 ಜನ ಅವರು ದುಡ್ಡು ಸುರಿಯತ್ತಾರ. ನಂತರ ಲಕ್ಷ್ಮಣ್ ಸವದಿ ಅನ್ಕ ಇದಾರ. ಅವರು ಇನ್ನೂವರೆಗೆ ಮಾತಾಡಿಲ್ಲ. ಪ್ರಭಾಕರ್ ಕೋರೆ ಮೊನ್ನೆ ಮಾತಾಡಿದ್ರು, ನನಗೆ ಮುಂದಾಳತ್ತು ಅಂತ ಅಂದ್ರು, ನನಗೆ ಯಾರು ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ ಅಂತ ಅಂದ್ಬಿಟ್ರು. ಲಕ್ಷ್ಮಣ್ ಸವದಿ ಅವರು ಶಾಂತನೇ ಇದ್ದಾರೆ. ಲಕ್ಷ್ಮಣ ಬೆಳಕನಕ ಏನೂ ಇಲ್ಲ, 0. ಇಲ್ಲಿ ಬೆಳಗಾವಿ ತಾಲೂಕದಲ್ಲಿ ಐತಿ ರಾಹುಲ್ ಜಾರಕಿಹೊಳಿ ತರುವಂತ ವಿಚಾರ ಈಗ ಸದ್ಯಕ್ಕೆ ಮಾಡಿದಾರ. ಅವರು ನಿಮ್ಗೆ ಹೇಳ್ತಾರ ಅವ್ರು, ಇನ್ನು ನಾವು ಅಂತಿಮ ಮಾಡಿಲ್ಲ ಅಂತ.
ಅದ್ರ ಒಬ್ಬ ಮನುಷ್ಯ ಅಲ್ಲಿ ಇರಬೇಕು. ಮತ್ತು ಅವಂಗೂ ರಾಜಕಾರಣ ಗೊತ್ತಾಗಬೇಕಲ್ಲ, ಒಳಗಿಂದ ಏನೈತಿ ಹೊರಗಿಂದ ಏನೈತಿ. ಏನೂ ಅಧಿಕಾರ ಇಲ್ಲ. ಪ್ರಿಯಾಂಕಾ ಜಾರಕಿಹೊಳಿನ ಇದನ್ನ ಮಾಡಿದ್ರು, MP ಮಾಡಿದ್ರು ಇವರು ಮಂತ್ರಿಗಳು. ಅಲ್ಲಿ DCC ಬ್ಯಾಂಕ್ದಲ್ಲಿ ಏನಿದೆ ತಿಳ್ಕೊಂಡು ಬಿಟ್ರೆ ಮುಗಿದು ಹೋಯ್ತು. ಮತ್ತೆ ಏನು ಬೇಕಾದ ಮಾಡೋದಲ್ಲೇ ಎಲ್ಲ ರಾಜಕಾರಣ ಹಿಡಿತವನ್ನ ಇಟ್ಕೊಳ್ಬೋದು. ಹಿಂಗಾಗಿನ 30 ವರ್ಷ 26 ವರ್ಷ ರಮೇಶ್ ಕತ್ತಿ ಮತ್ತು ಉಮೇಶ್ ಕತ್ತಿ ಅವರು ಆಳಿದ್ರಲ್ಲ, ದೊಡ್ಡ ಸಾಮ್ರಾಜ್ಯವನ್ನು ಆಳಿದ್ರು. ಹೆಚ್ಚು ಸಾಲವನ್ನು ಕೊಟ್ಟರು ಅವರು. ಯಾರು ಕೇಳ್ತಾರ ಅವ್ರಿಗೆ? ಶೂನ್ಯ ಬರದ ಏನು ಶೂನ್ಯ ಏನು ದರದ ಬಡ್ಡಿ ಏನಿದೆ ಅದನ್ನು ಹೆಚ್ಚು ಸಾಲ ಕೊಟ್ಟರು. ಈ ಸಲ ನಾವು 24,100 ಕೋಟಿ ಅಂದರೆ 24,100 ಕೋಟಿ ಜನರಿಗೆ ಸಾಲವನ್ನು ಹರಿಸ್ತೇವೆ ಅಂತ ಹೇಳಿದ್ದಾರೆ. 24,000 ಜನರಿಗೆ ಅಂದರೆ ಡಬಲ್ ಹಂಚ್ತೇವೆ ಅಂತ ಹೇಳಿದ್ದಾರೆ. ಈಗ 14,000 ಏನು ಮಾಡಿದ ಅದನ್ನು ಡಬಲ್ ಹಂಚ್ತೇವೆ ಅಂತ ಹೇಳಿದ್ದಾರೆ. ಅದರ ಉದ್ಯೋಗಪತಿಗಳಲ್ಲೆಲ್ಲ ಕಿತ್ಕೊಂಡ್ಬಿಡ್ತಾರಲ್ಲ, ಅವಾಗ ಏನು ಮಾಡೋರು? ಇನ್ನು 5-5 ಲಕ್ಷ ಹಂಚ್ತಾ ಇದ್ದಾರೆ. ಇದು ಅಷ್ಟು ಸರಿ ಎಷ್ಟು ಒಳಗೆ ಗೊತ್ತಿಲ್ಲ. ಅದರ PKPS ಡೆಲಿಗೇಷನ್ ಫಾರ್ಮ್ ಐತಿ, ಅಲ್ಲಿ ಗದ್ದಲಿದೆ ಈಗ ಸದ್ಯಕ್ಕೆ. ಯಾಕಂದ್ರೆ ವೋಟರ್ಸ್ ಇನ್ನು ಹೊರಗೆ ಬೀಳ್ತಾರೆ. ಈ ವೋಟರ್ಸ್ ಯಾರು ಬಂತು ಕೈಯಲ್ಲಿ ಬಂತು, ಈಗ ಯಾರು ನಿಲ್ಬೇಕು ಯಾರು ನಿಲ್ಬಾರ್ದು ಮತ್ತೆ ಹೆಚ್ಚಾಗುವಂಥ ಸಾಧ್ಯತೆಯೂ ಹೆಚ್ಚಿದೆ. ಅದರ 14 ಕಡೆಗೆ ಚುನಾವಣೆ ನಡೆಯೋದಿಲ್ಲ ಅಂತ ಹಿಂಗಿದೆ. ಅದರ 12 ಕಡೆ ನಡೆಯೋದಿಲ್ಲ, 4 ಕಡೆ ನಡೀತಿದೆ ಅಂತೇಳಿ ಒಂದು ಸುದ್ದಿ ಇದೆ. ನಂತರ ಅಪೆಕ್ಸ್ ಬ್ಯಾಂಕ್ದಿಂದ ಒಬ್ಬನ ಅವ್ರನ್ನ ತರ್ತಾರೆ. ಒಟ್ಟಾರೆ ಇದು ಉದ್ಯೋಗಪತಿಗಳು ಏನು ಕಣ್ಣು ಬಿತ್ತು, ಅವಾಗಿದು ಸತ್ಯಾನಾಶ ಆಯ್ತು. ಇನ್ನು ಮುಂಗೆ ಜೋರ್ ಮೇಲೆ ಇದು ಚುನಾವಣೆ ನಡೆದಿದೆ. ಸ್ವತಂತ್ರತೆ ಇಲ್ಲ. PKPSದವ್ರಿಗೇನು ಇಲ್ಲ. ನಂತರ ಇನ್ನು ಆರಿಸಿ ಬರ್ತಾರಲ್ಲ ನಿರ್ದೇಶಕರು, ಇವ್ರಿಗೆ ಇಲ್ಲ. ಒಟ್ಟೆ ಹಿಡಿತು ಕಪ್ಪಿ ಮುಷ್ಟಿಯಲ್ಲಿ. ಅದಕ್ಕೆ ನಾವು DCC ಬ್ಯಾಂಕ್ ಕಪ್ಪಿ ಮುಷ್ಟಿಯಲ್ಲಿ ಇಟ್ಟುಕೊಂಡಿರೋ ರಾಜಕಾರಣಿಗಳು ಯಾರು ಅಂದರೆ ಈಗ ಸದ್ಯಕ್ಕೆ ಜೆ ಬ್ರದರ್ಸ್ ಅಂದರೆ ಜಾರಕಿಹೊಳಿ ಸಹೋದರರು. ಅವ್ರು ಖರ್ಚು ಮಾಡತ್ತಾರ, ನಂತರ ಇದಕ್ಕೆ ಪ್ರಯತ್ನ ಮಾಡತ್ತಾರ. ಅಂದರೆ ಬೆಳಗಾವಿ MP ಅವ್ರಿಗೆ ಹೊಡಿಬೇಕಾಗಿದೆ. ಇನ್ನು ಎಲ್ಲೆಲ್ಲಿ ಸಾಲ ಕೊಡಿಸ್ಬೇಕು ಅನ್ನೋದಕ್ಕೆ ಅವ್ರೇನು ಸಾಲ ಹಾಕಂಗಿಲ್ಲ. ಅವರು ಅಣ್ಣಸಾಬ್ ಜೊಲ್ಲೆ ಅಂತ ತಂದು ಬಿಡ್ತಾರೆ. ಅವ್ರು ಈಗ MK ಬಳ್ಳಿಯಲ್ಲಿ ಚಂದ್ರರಾಜ್ ಹೆಟ್ಟುವಳಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲಿ ಅವ್ರು ದಿವಾಳಿ ಮಾಡ್ತಾರೆ. ಚಂದ್ರರಾಜ್ ಹೆಟ್ಟುವಳಿ ಹೇಳ್ತಾರ, ಅಣ್ಣಸಾಬ ಇದನ್ನು ನೀವು ಪ್ರೈವೇಟೈಸೇಷನ್ ತೆಗೆದುಕೊಡ್ತಾರೋ ಅಥವಾ ನಮಗೊಂದು 300 ಕೋಟಿ ಕೊಡ್ತಾರೆ ಅಂತ ಕೇಳ್ತಾರ ಅವರು. ಇದೆಲ್ಲ ಒಳ ಹೊಂದಾಣಿಕೆ ರಾಜಕಾರಣ. ಸಕ್ಕರೆ ಫ್ಯಾಕ್ಟ್ರಿನೂ ಇವ್ರದ, MLAಗಳು ಇವ್ರ, MP ಗಳು ಇವ್ರ, DCC ಬ್ಯಾಂಕು ಇವ್ರದ, PKPSನು ಇವ್ರದ, ವಿದ್ಯೋಷ ಸಹಕಾರಿ ಸಂಘಗಳು ಇರ್ತಾವಲ್ಲ ಅವು DCC ಅಂಡರ್ ಬರ್ತಾವು. 1400 ಅವು ಕೈಯಾಗ ಬಂದು 1100 ಕೈಯಾಗ ಬಂದು ಇನ್ನು ಮತ್ತೆ ಹೆಚ್ಚು ಸ್ಥಾಪನೆಯೂ ಮಾಡ್ತಾರೆ. ಅಂದ್ರೆ ಇಲ್ಲಿ ಯಾರು ಆರಿಸಿ ಬಂದ್ರು ಅವು ಯಾರು ಶಾಸಕರು ಏನದಾರಲ್ಲ ಅವ್ರ ಕೈಯಾಗನ ಹಿಡಿತಿರ್ತೈತ. ಅಂತ ಏನೋ ವಿತರಣೆ ಇದೆಯಲ್ಲ ಅಲ್ಲಿ, ಅದು ಬಹಳ ಇಂಟ್ರೆಸ್ಟಿಂಗ್ ವಿಷಯ. ಅದು ಇನ್ನೊಮ್ಮೆ ಹೇಳ್ತೇವೆ ನಾವು. ಇಲ್ಲಿ ಇರನ್ನ ಕಡೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊದಲೆಲ್ಲ ಚಲೋ ಇತ್ತು, ಇಷ್ಟು ಜೋರು ಇರಲಿಲ್ಲ. ಅದು ಯಾವಾಗ ರಾಜಕಾರಣಿಗಳು ಕಣ್ಬಿತ್ತು ಆವಾಗ ಇದೆಲ್ಲ ಹದಗೆಟ್ಟಿದೆ, ರೈತರ ಹೆಸರಾಗ್ತದೆ, ಇವರು ಮಾತ್ರ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇತ್ತು. ಒಂದೇ ವರ್ಷಾಗ 16 ಕೋಟಿ ತಗೊಂಡಾರಂದ್ರೆ ಹೆಂಗೆ? ಒಂದು ವರ್ಷಾಗ ಹೆಬ್ಬಟ್ಟಿಗೆರೆಕ್ಕಿಂತ ಅಂದ್ ಕುಣಿಸಿರು ಜಾರಕಿಹೊಳಿ ಹೋದ್ರು. ರಮೇಶ್ ಕತ್ತಿನ ಕೆಳಗೆ ಇಳಿಸಿದನ ಅವ್ರಿಗೆ ಗೊತ್ತಾಗ್ಲಿಲ್ಲ. ಅಷ್ಟೊಂದು ಸೀಕ್ರೆಟ್. ಈಗೇನು ಸೀಕ್ರೆಟ್ ಉಳಿದಿಲ್ಲ, ಇವ್ರು ನಮ್ಮವ್ರು ಅಂತ. ಮತ್ತು ಇಷ್ಟೊಂದು ಅಗತ್ಯ ಇರಲಿಲ್ಲ. 4 ತಿಂಗಳಿಂದ ಇತ್ತು ಅಲ್ಲೇಮದು ಎಲ್ಲ ಕಡೆಗೆ. ಲಿಮಿಟೆಡ್ ವೋಟರ್ಸ್ 6,000 ಚಿಲ್ಲರ್ ಇದ್ದಾರೆ. ಅವ್ರನ್ನ ಒಂದು 15 ದಿವಸಾಗ ನೀವು ಕರೆದ ಹೇಳ್ಬೋದಿತ್ತು. ಆದ್ರೆ ಇವ್ರಿಗೇನೈತಿ, ನಾವು ಪ್ರಬಲರು, ಜಾರಕಿಹೊಳಿ ಸಹೋದರ ನಾವು ಪ್ರಬಲರು, ನಾವು ಎಲ್ಲರನ್ನೂ ಆಳ್ತೇವೆ ಅಂತ ಎಲ್ಲ ಒಂದೊಂದು ಬುಟ್ಟೆ ಹಾಕೋತ್ ವಿಶ್ವನಾಥ್ ವೈದ್ಯ ನಮ್ಮ ಕ್ಯಾಂಡಿಡೇಟ್, ಅರವಿಂದ್ ಪಟ್ಲ ನಮ್ಮ ಕ್ಯಾಂಡಿಡೇಟ್, ಹಿಂಗೆ ಒಂದು ಹೇಳ್ಕೋತ ಗಣೇಶ್ ಹುಕ್ಕೇರಿ ಜೊಲ್ಲೆ ಸೌದಿ ಅನ್ಕ ಹೇಳಿಲ್ಲ ಬಿಡು ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ. ಅಂತ ಅಲ್ಲಿ ಇನ್ನೂ ಕಾಗವಾಡದ ಇನ್ನೂ ಫೈನಲ್ ಆಗಿಲ್ಲ. ಅಲ್ಲಿ ಶ್ರೀನಿವಾಸ್ ಪಟ್ಲ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳ್ತಾರ. ಎಲ್ಲೆಲ್ಲಿ ದುಡ್ಡಿದೆ ಅವ್ರವ್ರು ನಮ್ಮ ಕ್ಯಾಂಡಿಡೇಟ್ ಅಂತ. ಇನ್ನು ಖಾನಾಪುರದವ್ರು ಅಂಜಲಿ ನಿಂಬಾಳ್ಕರ್ ಯಾಕೆ ಸುಮ್ಮನೆ ಇದ್ದಾರ ಅದು ಗೊತ್ತಿಲ್ಲ. ಎಲ್ಲ ಕಡೆಗೆ ಪ್ರತಿಯೊಂದು ಸ್ಟೆಪ್ದಲ್ಲಿ ಅವ್ರು ಇದ್ದಾರೆ. ಇನ್ನು ಗೋಕಾಕದಲ್ಲಿ ಅವರು ಸರ್ವೋತ್ತಮ್ ಜಾರಕಿಹೊಳಿ ಅಂತಂದ್ರೆ ತರ್ಬೋದು. ಲಾಸ್ಟ್ ಮೂಮೆಂಟ್ ಹೇಳಲಿಕ್ಕಾಗೋದಿಲ್ಲ. ಒಬ್ಬನ ಕೈ ಬಿಡ್ತಾರೆ, ರಾಮದುರ್ಗದಲ್ಲಿ ಒಂದು ಕೈ ಬಿಡುವಂಥ ಸಾಧ್ಯತೆ ಹೆಚ್ಚಿದೆ. ಇನ್ನು ಇರಾನ್ನ ಕಡಾಡಿ ಮಗ ಅವು ಗೆಲ್ಲುವಂಥ ಸಾಧ್ಯತೆ ಇಲ್ಲ. ಮತ್ತು ಅವ್ರು ನಿಲ್ಸಂಗಿಲ್ಲ, ಅವ್ರಿಗೆ ಟಿಕೆಟನ್ನು ಕೊಡಂಗಿಲ್ಲ. ಯಾಕೆ ಇರಾನ್ನ ಕಡಾಡಿ ಒಮ್ಮೆ ಸೋತಿದ್ರು ಅವರು, 2 ಸಲ ಹಿಂದೆ ತಕ್ಕೊಂಡ್ರು.
ಡಿಟ್ಟಿ ಕಾಕಾಗ ಪಟ್ಲಿ ಕೊಟ್ಟು. ಆದ್ರೆ ಮತ್ತೊಂದ್ಸಲ ಡಿಟ್ಟಿ ಕಾಕ ನೀ ಬಿಟ್ಟು ಕೊಡೋಣ ಬಿಟ್ಕೊಡ್ಲಿಲ್ಲ, ಅವಾಗೂ ಸೋತರು. ಅಂದ್ರೆ ಹಿರಣ್ಣ ಕಡಾಡಿ ಯಾರಿಗೆ ಮನೆಯೋದಿಲ್ಲ, ಜಾರಕಿಹೊಳಿ ಸಹೋದರ ಅಂದ್ರೆ ದೂರ ಇಡ್ತಾರೆ. ಹಂಗಾಗಿ ಅಲ್ಲಿ ಏನ್ ಮಾಡಿದ್ರು, ಮನೆ ದೊಡ್ಡ ಒಂದು ಪುಸ್ತಕ ಬಿಡುಗಡೆ ಆಯ್ತಲ್ಲ, ಉಮೇಶ್ ಕತ್ತಿ ಅವ್ರದ್ದು, ಉತ್ತರ ಕರ್ನಾಟಕದ ಕನಸುಗಾರ ಬಿಡುಗಡೆ ಆಯ್ತು. ಅವಾಗ ಎಲ್ಲಾರು ಕೂಡಿದ್ರು, ಯತ್ನಾಳ್ ಕೂಡಿದ್ರು, ನಂತರ ಜಗದೀಶ್ ಶೆಟ್ಟರ್, ಇವರೆಲ್ಲ ಒಂದಾಗಬೇಕು. ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ, ರಮೇಶ್ ಕತ್ತಿಗೆ ನೀ ಜಿಲ್ಲಾ ಲೀಡರ್ ಆಗ್ಬೋದು, ನಿನ್ನಲ್ಲಿ ಎಲ್ಲ ಇದೆ, ತೋಳುಬಲ ಇದೆ, ಹಣ ಇದೆ, ಭಾಷಣಕಾರ ನೀನ್ ಯಾಕೆ ಲೀಡ್ ತೆಗೆದುಕೊಳ್ಳಿಲ್ಲ ಅಂತೇಳಿ. ಇನ್ನು ಮುಂದೆ ಅದೇ ಆಗೋದು. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ ಕೂತ್ರು. ಈಗ ಜಾರಕಿಹೊಳಿ ಬ್ರದರ್ಸ್ ಶೆಡ್ ಹೊಡೆದ ಕುಸ್ತಿ ಆಡೋರು ಯಾರೂ ಇಲ್ಲ, ಇವ್ರು ಎದ್ದಾರ, ಇವ್ರನ್ನ ಮುಗಿಸ್ಬೇಕಂತ ಅವ್ರು ಪ್ಲಾನಿಂಗ್ ಮಾಡತ್ತಾರ. ಎಷ್ಟು ಸಕ್ಸಸ್ ಆಗ್ತೈತಿ ಕಾದ್ ನೋಡ್ಬೇಕು. ಇನ್ನು ರವಿವಾರ ಅನ್ಕ ನಾಳೆ ಬರದಿಂದ ಚುನಾವಣೆ, ಅಲ್ಲಿ ಎಷ್ಟು ದಂಗೆ ಆಗ್ತೈತಿ ಅದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವ್ರ ಮೆಂಬರ್ ನನ್ನ ಗಾಡಿ ಹಾಕೊಂಡಾರು, ಅವ್ರ ಮೆಂಬರ್ ನನ್ನ ಗಾಡಿ ಹಾಕೊಂಡಾರು, ಅದೊಂದು ಆಗ್ತೈತಿ. ಒಟ್ಟಾರೆ DCC ಬ್ಯಾಂಕ್ ದೊಡ್ಡ ಒಂದು ಕನ್ ಏನಿದೆ ಅದು ಸಕ್ಸಸ್ ಆಗೇ ಆಗ್ತಾರೆ. ಮತ್ತು ಜಾರಕಿಹೊಳಿ ಬ್ರದರ್ಸ್ ಏನು ಮಾಡ್ತಾರೆ, ಅನ್ನ ಸಬ್ ಜಿಲ್ಲೆನ ಅಧ್ಯಕ್ಷ ಮಾಡ್ತಾರೆ. ಮತ್ತೊಮ್ಮೆ ಯಾರೋ ತಮಗೆ ಬೇಕಾಗಿಲ್ಲ ಒಬ್ಬ ಹೆಬ್ಬಟ್ಟು ಮಾಡ್ತಾರೆ, ಅದೊಂದು ಉಪಾಧ್ಯಕ್ಷ ಮಾಡಿ ಈ ನಿರ್ದೇಶಕರು ಕೂಡ ನಿರ್ದೇಶನವನ್ನು ಕೊಡ್ತಾರೆ. ನೋಡಪ್ಪ, ನಾವಿನ್ನೂ 4 ಸಕ್ಕರೆ ಫ್ಯಾಕ್ಟರಿ ತೆಗ್ಯಾರ್ರೆ, ಇದು ಲೋನ್ ಕೊಟ್ಟದ್ದು ಲೋನ್ ಗೊತ್ತಾಗಬಾರ್ದು. ಇನ್ನು ಮುಂದೆ ಉದ್ಯೋಗಪತಿಗಳು ಏನು ಲೋನ್ ಕೊಟ್ಟಿರ್ತಾರಲ್ಲ ಅದು ಯಾರಿಗೂ ಗೊತ್ತಾಗಿಲ್ಲ, ಅಷ್ಟು ಸೆಕ್ರೆಟರಿ ಇಡ್ತಾರೆ. ಆದ್ರೆ ಇಲ್ಲಿ ರಮೇಶ್ ಕತ್ತಿ ಆರಿಸಿ ಬಂದ್ರೆ ಎಲ್ಲ ಹೊರಗೆ ತೆಗಿತಾರ. ಪ್ರತಿಯೊಂದು ಮೀಟಿಂಗ್ದಾಗ ಏನೈತೆ ಬಂದು ಪ್ರೆಸ್ಮೆಂಟ್ ಮಾಡಾಕ್ತವ್ರು ಮಾಡ್ರು, ಮುಗಿದೋತು. ಅವಾಗ ಹಂಚಿ ಕೊಡ್ತೈತಿ. ಅವಾಗ DCC ಬ್ಯಾಂಕ್ಗೆ ಏನು ದುಡ್ಡಿದೆ ಕೈ ಹಾಕಂಗಿಲ್ಲ ಅವರು. ಅವ್ರು ಕೆನರಾ ಬ್ಯಾಂಕು, ಆ ಬ್ಯಾಂಕು, ನ್ಯಾಷನಲೈಸ್ ಬ್ಯಾಂಕು, HDFCನೂ ಹಾಕಂಗಿಲ್ಲ. ಅವರು ದೊಡ್ಡ ಇಂಟರ್ನ್ಯಾಷನಲ್ ಬ್ಯಾಂಕ್ ಹಾಕಂಗಿಲ್ಲ. ಕೆನರಾ ಬ್ಯಾಂಕು ಸಾಲ ಮುನ್ಸ್ಬೋದಲ್ಲ. ಕೊಳವೆ ಸಕ್ಕರೆ ಫ್ಯಾಕ್ಟ್ರಿ ಅದು ಮಾರಿದ್ರು, ಎಸ್ ಮಿಲ್ಕ, ದೊಡ್ಡ ಕಥೆ ಇದೆ. ಘಟಪ್ರಭಾವದ ನಾವು ಎಲ್ಲ ವಿವರಣೆ ಕೊಡ್ತೇವೆ, ನೀವು ಹೀರಾ ಸಕ್ಕರದ ವಿವರಣೆ ಕೊಡ್ಬೇಕಂತ ಕೇಳಿದಾರಲ್ಲ ಬಾಲಚಂದ್ರ ಜಾರಕಿಹೊಳಿ ಅವರು. ಇಬ್ರು ಕೊಡಂಗಿಲ್ಲ, ಅವರು ಕೊಡಂಗಿಲ್ಲ. ಬರೀ ಎಲೆಕ್ಷನ್ಸ್ ಎಲ್ಲ ನಾಟಕಿದೆ, ಮಿಲಾಪಿ ಕುಸ್ತಿ ಅದ. ನೀ ಅತ್ತಂಗ್ ಮಾಡು, ನಾ ಸತ್ತಂಗ್ ಮಾಡು. ರೈತರ ಪರಿಸ್ಥಿತಿ ಏನು? ರೈತರಿಗೆ ಪಾಪ ಏನು ಮಾಡತ್ತ ಗೊತ್ತೇನಿಲ್ಲ, ಎಷ್ಟು ತೊಕ್ಕೋತಾರನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಮಗೆ ಸಾಲ ಸಿಕ್ಕರೆ ಸಾಕಪ್ಪ ಅಂತೀವ್ರು. ಮತ್ತು PKPS ಅವರು ಆಯಾ ಹಳ್ಳ್ಯಾಗ ಅಲ್ಲಿ ಜನನ ಹಿಡ್ಕೊಂಡೇ ಇದಾರಲ್ಲ. ಒಟ್ಟಾರೆ DCC ಬ್ಯಾಂಕ್ ಚುನಾವಣೆ ರಂಗೇರುವಂಥ ಸಾಧ್ಯತೆ ಹೆಚ್ಚಿದೆ. ಹುಕ್ಕೇರಿದೆ ಮುಗಿತಂದ್ರೆ ಅದು ಚಾಲನ. ಅದಂತರ ಹೀರಾ ಸಕ್ಕರೆ ಕಾರ್ಖಾನೆ ಒಂದಿದ್ಲ, ಅಲ್ಲಿ ದೊಡ್ಡ ಗದ್ಲಿದೆ. ಆದ್ರೆ ಅಲ್ಲಿ ಒನ್ ಸೈಡೆಡ್ ಆಗ್ತೈತೆ ಅದು. ಆದ್ರೆ ಚುನಾವಣೆನ ಆಗ್ತೈತೆ ಅದು. ರಮೇಶ್ ಕತ್ತಿ ಬಿಡಂಗಿಲ್ಲ. ಆವಾಗ ಏನು ತೊಳಿಬೇಕು ಎಲ್ಲ ತೊಳೆದು ಬಿಡ್ತಾರ ಅವ್ರು. ಎಷ್ಟೆಷ್ಟು ಗುಡ್ಡ ಹಾಯ್ಡ್ರಿ ನೀವು, SC ST ಜನರನ್ನೇ ಎಷ್ಟು ಭೂಮಿಯನ್ನು ನೀವು ಸರ್ಕಾರ ಹೆಸರು ಮೇಲೆ ತೆಗೆದುಕೊಂಡು ಎಷ್ಟು ಲಾಸ್ ಮಾಡಿರಿ, ಎಷ್ಟು ಮಾರಿರಿ, ಯಾರ್ಯಾರು ಮಾರುವಂಥ ಉದ್ದೇಶ ಇದೆ. 6 ಜಿಲ್ಲೆಯಲ್ಲಿ ಭೂಮಿಯಲ್ಲಿ ಖರೀದಿ ಮಾಡಿರಿ, ಡಬಲ್ ಇಂಜಿನ್ ಹೆಲಿಕಾಪ್ಟರ್ ಹೆಂಗೆ ತೊಗೊಂಡ್ರಿ ಎಲ್ಲ ತೆಗಿತಾರವ್ರು. ಒಬ್ಬ ಬೇಕಾಗಿತ್ತು, ನಾಯಕ ಒಬ್ಬ ಬೇಕಾಗಿತ್ತು. ಆದ್ರೆ ರಮೇಶ್ ಕತ್ತಿ ಒಂದು 6 ತಿಂಗಳ ಹಿಂದನ ಇದು ಪ್ಲಾನಿಂಗ್ ಹಾಕ್ಬೇಕಾಯ್ತು. ಯಾವಾಗ ಅವ್ರು ಪ್ರಚಾರ ಶುರು ಮಾಡಿರಲ್ಲ, ಇವ್ರು ಸುಮ್ಮನೆ ಕೂತರು. ಬಾಲಚಂದ್ರ ಜಾರಕಿಹೊಳಿ ಪ್ರಚಾರ ಚಾಲು ಮಾಡಿರು, ಖಾನಾಪುರದಿಂದ ಪ್ರಚಾರ ಚಾಲು ಮಾಡಿದ್ರು. ಅರವಿಂದ್ ಪಾಟೀಲ್ ನಮ್ಮ ಕ್ಯಾಂಡಿಡೇಟು, ಧವನ್ ನಮ್ಮ ಕ್ಯಾಂಡಿಡೇಟು, ಯಾದವಾಡ್ ನಮ್ಮ ಕ್ಯಾಂಡಿಡೇಟು, ಹಿಂಗೇನು ಹೇಳಾಕ್ರು. ಅವಾಗ ಇವರು ಒಂದು ರೆಡಿ ಮಾಡ್ಬೇಕಾಯ್ತು. ಯಾರು ಬರ್ತಿದ್ರು. ಆ ಪ್ರಭಾಕರ್ ಕೋರೇನು ಸಾಥ್ ಕೊಡ್ತಿರು. ಕೌಟಿಗೆ ಮಠ ಅದಕ್ಕೆ ಏನು ಎಲ್ಲಿದಾರ ಏನೂ ಗೊತ್ತೇನೂ ಇಲ್ಲ. ಲಕ್ಷ್ಮಣ್ ಸವದಿ ಅವ್ರು ಕೌಟಿಗೆ ಮಠ ಯಾಕೆ ಸುಮ್ಮನೆ ಅದ, ಅಲ್ಲಿ BJPಯಿಂದ ಚಿಕ್ಕೋಡಿಗೆ MP ನಿಲ್ಬೇಕು. ಈಗೇನು ಮಾತಾಡಬಾರ್ದು, ಯಾಕಂದ್ರೆ ಅನ್ನ ಸಬ್ ಜಿಲ್ಲೆ ಅನ್ಕ ಕೊಡಂಗಿಲ್ಲ, ರಮೇಶ್ ಕತ್ತಿ ಅನ್ಕ ಕೊಡಂಗಿಲ್ಲ. ಇವು ಖಾಲಿ ಇದ್ದಿದ್ದು ಪ್ರಭಾಕರ್ ಕೋರೆ ಅವ್ರಿಗೂ ಕೊಡಂಗಿಲ್ಲ, ಅವ್ರ ಮಗ ಕೊಟ್ಟರು ಆರಿಸಿ ಬರಂಗಿಲ್ಲ. ಹಿಂಗೆ ಅವ್ರು ಸೈಲೆಂಟ್ ಅದಾರ. ಒಟ್ಟಾರೆ ಒಳ ಹೊಂದಾಣಿಕೆ ರಾಜಕಾರಣ ಈಗ ಮುಂದುವರಿದೆ. ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ DCC ಬ್ಯಾಂಕ್ದಲ್ಲಿ ಯಾರು ಗೆಲ್ತಾರೆ ನೋಡೋಣ. ಅದರ ಉದ್ಯೋಗಪತಿಗಳ ಇಲ್ಲಿ ಗೆಲ್ತಾರೆ. ರೈತರಿಗೆ ಸಾಲ ಮಾತ್ರ ಭಾಳ ಕಡಿಮೆ ಅನಿಸ್ತಾರೆ. ತಾವು ಮಾತ್ರ ಗಪ್ಚುಪಾಯ ತೆಗೆದುಕೊಂಡು ಹೋಗ್ತಾರೆ. ನಾಳೆ ಮತ್ತೊಂದಲ್ಲಿ ತಮ್ಮನ್ನು ಭೇಟಿ ಆಗ್ತಾರೆ. ಯಾರು ಸದಾನಂದ ಬಾಬು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಎಲ್ಲರಿಗೆ ಈ DCC ಬ್ಯಾಂಕ್ದೇನು ನೇರವಾಗಿ ನಾವು ಏನು ತಿಳಿಸ್ತಾ ಇದ್ದಾರೆ ಅದು ಎಲ್ಲರಿಗೂ ತಿಳಿಲಿ, ರೈತರಿಗೂ ತಿಳಿಲಿ. ನೀವು ಶೇರ್ ಮಾಡಬೇಕು, ಎಲ್ಲರಿಗೂ ಕಳಿಸ್ರಿ. ಯಾಕಂದ್ರೆ ನೇರ ದಿಟ್ಟ ನಿರಂತರ ಮಾತಾಡೋರು ನಾವೇ, ನೇರವಾಗಿ ಸವಾಲು ಮೇಲೆ ಸವಾಲು ಹಾಕೋರು ನಾವೇ. ಒಳಗಿನ ಏನು ಮಿಲಾಪಿ ಕುಸ್ತಿ ಹೊರಗೆ ತಂದು ಯಾರ್ಯಾರು ಎಟ್ಟೆಟ್ಟಿದ್ದಾನ ಹತ್ರ ಎಲ್ಲೆಲ್ಲಿದ್ದಾರೆ 1400 ವಿವಿಧ ಸಂಘಗಳ ಯಾಕೆ ಇವ್ರು ಹಿಡಿತದಲ್ಲಿ ಬೇಕಾಗಿದೆ, 1100 PKPSಗಳು ಹೆಂಗಿದಾವ, ಮತ್ತು 150 ಏನು ಯೋಜನೆಗಳು PKPSಗೆ ಬರ್ತಾವ.
ಕೇಂದ್ರ ಸರ್ಕಾರ ಸಬ್ಸಿಡಿ ಇದೆ. ಯಾವಾಗ ಈಗ ಮೊನ್ನೆ ಅಮಿತ್ ಶಾ ಇದನ್ನ ಮಾಡಿದ್ರಲ್ಲ, ಅಮೆಂಡ್ಮೆಂಟ್ ಮಾಡಿದ್ರಲ್ಲ, ಆವಾಗಿಂದ ಎಲ್ಲರಿಗೆ ಲಾಭ ಇದೆ. ಆದ್ರ ತಮ್ಮನ ಒಳಗೆ ಲಾಭ ಮಾಡ್ಕೋತಾರ. ಅದು ತಿಳಿಸ್ಬೇಕಾಗಿದೆ, ತಿಳಿಸಿದೆ. ನಮಸ್ಕಾರ.